ಶ್ರೀ ಅಂಜನಾದೇವಿಯೇ ನಮಃ. ಋಷಭರಾಶಿ ಅಕ್ಟೋಬರ್ ತಿಂಗಳ ಭವಿಷ್ಯ 2025. ಹೊಸ ಜವಾಬ್ದಾರಿಯ ಜೊತೆಗೆ ಉನ್ನತ ಶಿಖರಕ್ಕೆ ಏರುವ ಭಾಗ್ಯ, ಅತಿ ಹೆಚ್ಚು ಲಾಭ ಬರುತ್ತದೆ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಮತ್ತು ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯವೂ ಕೂಡ ನಿವಾರಣೆ ಆಗುತ್ತೆ. ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ. ಮತ್ತು ಈ ತಿಂಗಳಿನಲ್ಲಿ ವಿಶೇಷವಾಗಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ವಿಶೇಷವಾಗಿ ನೀವು ಶಾಶ್ವತವಾಗಿ ನಿಲುವು ಕೆಲಸಗಳನ್ನ ಮಾಡಲು ಇಚ್ಛಿಸುತ್ತೀರಾ. ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನ ಮಾಡ್ತೀರಾ. ಆ ಕೆಲಸದಲ್ಲಿ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುತ್ತದೆ. ಮತ್ತು ಯಾವಾಗಲೂ ಕೂಡ ಅಷ್ಟೇ, ಏನಾದ್ರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಬೇಕು, ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನ ಮಾಡಬೇಕು, ದೊಡ್ಡ ಪ್ರಮಾಣದಲ್ಲಿ ಏಳಿಗೆ ಆಗಬೇಕು ಅನ್ನುವಂತಹ ಒಂದು ಮನಸ್ಥಿತಿಗೆ ಹಚ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ಹೊರಗಡೆಯಿಂದ ಬರೋಕ್ಕೂ ಆಗೋದಿಲ್ಲ ಮತ್ತು ಬಿಡೋಕ್ಕೂ ಆಗೋದಿಲ್ಲ. ಆ ರೀತಿಯಾದಂತಹ ಒಂದು ಒಳ್ಳೆ ನಿಲುವುಗಳನ್ನ ತೆಗೆದುಕೊಳ್ತೀರಾ ಮತ್ತು ಬಹಳಷ್ಟು ದೃಢವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಮತ್ತು ಯಾರ ಸಹಾಯಕ್ಕೆ ನೀವು ನಿಮ್ಮ ಕಷ್ಟವನ್ನ ಯಾರಿಗೆ ನಿಮಗೆ ಕಷ್ಟ ಬಂದರೂ ಕೂಡ ಯಾರ ಹತ್ರನೂ ನೀವು ಸಹಾಯವನ್ನ ಕೇಳಲು ಅಪೇಕ್ಷೆಯನ್ನ ಪಡುವುದಿಲ್ಲ ನೀವು. ಯಾಕೆಂದ್ರೆ ನೀವು ಬಹಳಷ್ಟು ಸ್ವಾಭಿಮಾನದ ಬದುಕನ್ನ ಬಾಳುವಂತಹ ವ್ಯಕ್ತಿಗಳು ನೀವಾಗಿರ್ತೀರಾ ಈ ತಿಂಗಳಿನಲ್ಲಿ. ಮತ್ತು ನಿಮ್ಮನ್ನು ಯಾರಾದರೂ ಏನಾದರೂ ಕೆಣಕಿದ್ರೆ ಅವರನ್ನ ಸುಮ್ಮನೆ ಅಂತೂ ಬಿಡೋದಿಲ್ಲ. ಬಟ್ ನೀವೇ ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಅಂತೂ ನಿಮ್ಮಿಂದ ಆಗೋದಿಲ್ಲ. ಆದರೆ ಅವರಿಂದ ನಿಮಗೆ ಏನಾದರೂ ತೊಂದರೆ ಬಂದ್ರೆ ಅವರನ್ನ ಖಚಿತವಾಗಿಯೂ ಕೂಡ ನೀವು ಬಿಡುವುದಿಲ್ಲ. ಆ ರೀತಿಯಾದಂತಹ ಒಂದು ಗುಣಲಕ್ಷಣ ನಿಮ್ಮಲ್ಲಿ ಇದೆ. ಇನ್ನು ವಿಶೇಷವಾಗಿ ನೋಡಿದಾಗ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಕೆಲಸವನ್ನು ಹೊಸ ಕೆಲಸವನ್ನು ಹುಡುಕ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ಮತ್ತು ನಿರುದ್ಯೋಗಿಗಳಿಗೂ ಕೂಡ ಉತ್ತಮ ಕೆಲಸವೂ ಕೂಡ ಸಿಗುವಂತಹ ಸಾಧ್ಯತೆ ಇದೆ. ಅಂದ್ರೆ ನೀವೇನು ಬಹಳಷ್ಟು ವರ್ಷಗಳಿಂದ ಹೊಸದಾಗಿ ಆ ಶಿಕ್ಷಣವನ್ನ ಮಾಡಿಕೊಂಡು ನೀವು ಕೆಲಸವನ್ನ ಮಾಡಬೇಕು ಅಂತ ಇಚ್ಛೆಯನ್ನ ಪಟ್ಟಿರ್ತೀರ ನೋಡಿ, ಅಂಥವರಿಗೆ ವಿಶೇಷವಾದಂತಹ ಲಾಭ, ಶೀಘ್ರದಲ್ಲಿ ಬೇಗ ಕೆಲಸ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಅಧಿಕವಾದಂತಹ ಲಾಭವನ್ನ ಕಾಣ್ತೀರಾ. ಮತ್ತು ಕೆಲಸ ಜಾಗದಲ್ಲಿ ಕೆಲಸ ಸಿಕ್ಕ ನಂತರ ನಿಮ್ಮ ಯಾವುದೇ ರೀತಿಯಾದಂತಹ ಸಿಟ್ಟುಗಳನ್ನ ಬಿಟ್ಟು ಬಿಡಬೇಕು. ಯಾವುದೇ ರೀತಿಯಾದಂತಹ ಸಿಟ್ಟುಗಳಿದ್ರೆ ನಾವು ಬೆಳೆದು ಬಂದಿದ್ದ ರೀತಿನೇ ಹಾಗೆ ಏನಾದರೂ ಒಂದು ಚಿಕ್ಕ ವಿಷಯ ಹೇಳಿಬಿಟ್ರೆ ಬಹಳ ಬೇಗ ಸಿಟ್ಟು ಬರುತ್ತೆ ಅಂತ ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಆದಷ್ಟು ನಿಮ್ಮ ಕೆಲಸ ಸ್ಥಳದಲ್ಲಿ ನೀವಿವಾಗ ಕೆಲಸ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಾಗಿದ್ರೆ ನಿಮ್ಮ ಸಿಟ್ಟುಗಳನ್ನ ಬಿಟ್ಟು ಬಿಡಿ. ಅದರಲ್ಲೂ ಕೂಡ ವಿಶೇಷವಾಗಿ ಸರ್ಕಾರಿ ನೌಕರರು ನೋಡಿ, ನೀವು ಸರ್ಕಾರಿ ನೌಕರರು ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಬಹಳಷ್ಟು ಶಾಂತಚಿತ್ತತೆಯಿಂದ ಇರಬೇಕಾಗುತ್ತೆ. ನೀವು ಒಂಚೂರು ಶಾಂತಚಿತ್ತತೆಯಿಂದ ಇರಲಿಲ್ಲಪ್ಪ ಅಂತ ಹೇಳಿದ್ರೆ ನಿಮ್ಮ ಕೆಲಸಕ್ಕೆ ಆಪತ್ತು ಬರುವಂತಹ ಸಾಧ್ಯತೆ ಕೂಡ ಇದೆ. ಮತ್ತು ನಿಮ್ಮ ಕೆಲಸದಲ್ಲಿ ಉನ್ನತ ಶಿಖರಕ್ಕೆ ಏರುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಅಧಿಕವಾದಂತಹ ಅತಿ ಹೆಚ್ಚು ಲಾಭವನ್ನು ಪಡೆಯುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ಸರ್ಕಾರಿ ನೌಕರಾಗಿರ್ಬೋದು, ನೀವು ದೊಡ್ಡ ಹುದ್ದೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಶಾಂತಚಿತ್ತತೆಯಿಂದ ಇದ್ರೆ ನಿಮಗೆಲ್ಲ ಕೆಲಸ ಕೂಡ ಲಾಭವಾಗುತ್ತದೆ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ನೋಡಿ, ಸಮ ಪ್ರಮಾಣದಲ್ಲಿ ಖರ್ಚುಗಳನ್ನು ಮಾಡುತ್ತೀರಾ. ಈ ಕಡೆ ನಷ್ಟನೂ ಮಾಡ್ಕೊಳ್ಳೋದಿಲ್ಲ, ಈ ಕಡೆ ಅಧಿಕವಾದಂತಹ ಲಾಸು ಕೂಡ ಮಾಡ್ಕೊಳ್ಳೋದಿಲ್ಲ. ಸಮ ಪ್ರಮಾಣದಲ್ಲಿ ನಿಮ್ಮ ಖರ್ಚು ವೆಚ್ಚಗಳು ಇರುತ್ತದೆ. ಯಾವುದೇ ರೀತಿಯಲ್ಲಿ ಹಣಕಾಸಿನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಇರೋದಿಲ್ಲ. ಆದರೂ ಕೂಡ ಸುಮ್ಮನೆ ಕೂರೋದಿಲ್ಲ. ಬಹಳಷ್ಟು ದೊಡ್ಡ ದೊಡ್ಡ ಕಾರನ್ನು ತಗೋಬೇಕು, ಒಂದು ಒಳ್ಳೆ ಬೈಕ್ ತಗೋಬೇಕು ಅನ್ನುವಂಥ ಆಸೆ ಕರಿತಾ ಇರುತ್ತೆ. ಆದರೆ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ನು ಅಥವಾ ನೀವು ಹಾಕೊಂಡಿರ್ತಕ್ಕಂಥ ಈ EMI ಆಪ್ಷನ್ಸ್ಗಳು ತುಂಬ ಇರೋದ್ರಿಂದ ನಿಮ್ಮನ್ನು ನೀವೇ ಬಹಳಷ್ಟು ಸಮಾಧಾನವನ್ನು ಮಾಡ್ಕೋತೀರಾ. ಓಕೆನಾ. ಒಂದು ಒಳ್ಳೆ ಫೋನ್ಗಳನ್ನು ತೆಗೆದುಕೊಳ್ಬೇಕು. ಯಾವುದು ಇವಾಗ ಹೊಸದಾಗಿ ಬಂದಿರ್ತಾವಲ್ಲ ಆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರ್ತಕ್ಕಂಥ ಫೋನ್ಗಳನ್ನೇ ತೆಗೆದುಕೊಳ್ಳಬೇಕು ಅನ್ನುವಂಥ ಬಹಳಷ್ಟು ಆಸೆ. ಓಕೆನಾ. ಆ ಆಸೆಯನ್ನು ನೀವೇ ಹೊಟ್ಟೆಗೆ ಹಾಕೊಳ್ಳುವಂತಹ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ವ್ಯಾಪಾರಸ್ಥರಿಗೆ ನೋಡಿ, ವ್ಯಾಪಾರದಲ್ಲಿರ್ತಕ್ಕಂಥವರು ಆದಷ್ಟು ನಿಮ್ಮ ಹೆಂಡತಿಯ ವ್ಯಾಪಾರದ ಬಗ್ಗೆ ಮಾಹಿತಿ ಕೊಡಿ. ಅಂದರೆ ನಿಮ್ಮ ಹೆಂಡತಿಯ ವ್ಯಾಪಾರದ ಬಗ್ಗೆನೂ ನೀವು ಮಾಹಿತಿಯನ್ನು ತೆಗೆದುಕೊಳ್ಳಿ, ಅಥವಾ ನಿಮ್ಮ ಧರ್ಮಪತ್ನಿಯನ್ನು ನಿಮ್ಮ ವ್ಯಾಪಾರದ ಜೊತೆ ಸೇರಿಸಿಕೊಳ್ಳಿ. ನಿಮಗೆ ಲಾಭವಾಗುತ್ತದೆ. ನಿಮ್ಮ ಒಂದೊಂದು ಮಾಹಿತಿಯೂ ಕೂಡ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ಕೂಡ ನಿಮ್ಮ ಧರ್ಮಪತ್ನಿಗೆ ಹೇಳಿ. ಅಥವಾ ಹೆಂಡತಿಯೂ ಕೂಡ ವ್ಯಾಪಾರವನ್ನು ನಡೆಸ್ತಾ ಇದ್ರೆ ನಿಮ್ಮ ಗಂಡನಿಗೆ ಆ ವ್ಯಾಪಾರ ವ್ಯವಹಾರವನ್ನು
ಆದಷ್ಟು ಮಾರ್ಗದರ್ಶನ ನೀಡಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದಂಥ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಅಥವಾ ನಿಮ್ಮ ಗಂಡನಿಗಾದರೂ ಹೇಳಿ, ಅಥವಾ ನಿಮ್ಮ ಸ್ನೇಹಿತರಿಗಾದರೂ ಹೇಳಿ, ಅಥವಾ ನಿಮ್ಮ ಧರ್ಮಪತ್ನಿಗಾದರೂ ಕೂಡ ಹೇಳಿ. ನಿಮ್ಮ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ ಮಾರ್ಗದರ್ಶನ ಅತಿ ಮುಖ್ಯ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ವ್ಯಾಪಾರದಲ್ಲಿ ಲಾಭವಿದೆ, ಪತ್ನಿಯಿಂದ ಲಾಭವಿದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಹೇಳೋದಾದರೆ ವಿಶೇಷವಾಗಿ ಈ ಫುಡ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವರಿಗೆ ಅಧಿಕವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ಈ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ ಅಧಿಕವಾದಂಥ ಲಾಭವಿದೆ. ಮತ್ತು ಪುಸ್ತಕದ ವ್ಯಾಪಾರಸ್ಥರಿಗೆ ಲಾಭವಿದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅಧಿಕವಾದಂಥ ಲಾಭವನ್ನು ಕಾಣ್ತೀರಾ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ. ಮತ್ತು ಷೇರು ಮಾರುಕಟ್ಟೆಯಲ್ಲಿ ಕೆಲವೊಂದು ಹೂಡಿಕೆಯನ್ನು ಮಾಡೋರಿಗೆ ಲಾಭವಿದೆ. ಮತ್ತು ಷೇರು ಮಾರುಕಟ್ಟೆಯಲ್ಲಿ ಕೆಲವೊಂದು ಜೂಜುಗಳನ್ನು ಆಡ್ತಾವ್ರೆ, ಅಂಥವರು ಸ್ವಲ್ಪ ಹಿಂದೆ ಸರಿಯುವುದು ಉತ್ತಮ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ದಾಂಪತ್ಯ ಜೀವನ. ನೋಡಿ, ನಿಮ್ಮ ದಾಂಪತ್ಯ ಜೀವನ ನಿಮಗೆ ಸಮಾಧಾನ ನೀಡುವ ರೀತಿಯಲ್ಲಿ ಮುಂದುವರೆದುಕೊಂಡು ಹೋಗಲಿದೆ. ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಆದರೆ ವಿಶೇಷವಾಗಿ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಸುಖ, ಶಾಂತಿ, ನೆಮ್ಮದಿಯಿಂದ ಇರುತ್ತೀರಾ. ಮತ್ತು ಈ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಕೆಲವೊಂದು ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂತಹ ಸಾಧ್ಯತೆ ಇದೆ. ಅದರಿಂದ ಸ್ವಲ್ಪ ಅಧಿಕವಾದಂಥ ಹಣ ವ್ಯಯ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಆದಷ್ಟು ಇನ್ಶೂರೆನ್ಸ್ಗಳನ್ನು ಆದಷ್ಟು ಮಾಡಿಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡಿ, ನಿಮಗೆ ಅದು ಬಹಳಷ್ಟು ಒಳ್ಳೆಯದು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಪ್ರೇಮ ಜೀವನದಲ್ಲಿ. ಮತ್ತು ಯಾರಿಗಾದರೂ ನೀವು ಪ್ರಪೋಸ್ ಮಾಡಬೇಕು ಅಂತ ಅಂದುಕೊಂಡಿದ್ದರೆ ಇದು ಸರಿಯಾದಂತಹ ಸಮಯ. ಯಾಕೆಂದರೆ ಬಹಳಷ್ಟು ಒಳ್ಳೆಯ ಸಮಯ ಅಂತ ಹೇಳ್ತಾ ಇದೆ. ಯಾಕೆಂದರೆ ನೀವು ಅವರನ್ನು ತುಂಬ ವರ್ಷಗಳಿಂದ ನೋಡ್ತಿದ್ದೀರಾ, ನಗ್ತಿದ್ದೀರಾ. ಅವರು ಕೂಡ ನಿಮ್ಮೊಟ್ಟಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಅವರು ಕೂಡ ನಿಮ್ಮೊಟ್ಟಿಗೆ ಮಾತಾಡ್ತಾ ಇರ್ತಾರೆ. ಅವರು ಕೂಡ ನಿಮಗೆ ಇಂಡೈರೆಕ್ಟಾಗಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ ಅಂತಲೂ ಹೇಳ್ತಾ ಇರ್ತಾರೆ. ಆದರೆ ನೀವೇ ಅದರಿಂದ ಭಯದಿಂದ ಬಹಳಷ್ಟು ಹಿಂದೆ ಸರಿತಾ ಇರ್ತೀರಾ. ಹಾಗಾಗಿ ಇದು ಒಂದು ಒಳ್ಳೆಯ ಸಮಯ. ನಿಮ್ಮ ಪ್ರೀತಿ ಬಾಂಧವ್ಯವನ್ನು ಹೇಳ್ಕೊಳ್ಳಿಕ್ಕೆ ಒಂದು ಅತಿ ಉತ್ತಮವಾದಂತಹ ಸಮಯ ಅನ್ನೋದನ್ನ ಇಲ್ಲಿ ಈ ತಿಂಗಳು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಆದಷ್ಟು ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡಿ, ನಿಮಗೆ ಶುಭವಾಗುತ್ತದೆ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಆರೋಗ್ಯದಲ್ಲಿ ಒಂದು ಚಿಕ್ಕ ನಕಾರಾತ್ಮಕ ಬದಲಾವಣೆ ಕಂಡು ಬಂದರೂ ಕೂಡ ಅದನ್ನು ನಿರ್ಲಕ್ಷ್ಯವನ್ನು ಮಾಡುವುದಕ್ಕೆ ಹೋಗಬೇಡಿ. ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಏನೋ ಒಂದು ರೀತಿಯಲ್ಲಿ ಸುಸ್ತಾಗ್ತಾ ಇದೆ, ಏನೋ ಒಂದು ರೀತಿಯಲ್ಲಿ ಅಧಿಕವಾದಂತಹ ಬಾಯಾರಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಅಲಕ್ಷ್ಯವನ್ನು ಮಾಡಿಬಿಡಿ. ಅಥವಾ ನಕಾರಾತ್ಮಕ ಶಕ್ತಿಗಳು ಯಾರೋ ಏನೋ ಹಿಂದೆಯಿಂದ ನಿಂತ್ಕೊಂಡಂಗಾಗತ್ತೆ, ಏನೋ ಒಂದು ಕಪ್ಪು ಚಿತ್ರಣಗಳನ್ನು ಕಾಣ್ತಾ ಇರುತ್ತೆ ಅನ್ನುವಂಥ ಒಂದು ಫೀಲಿಂಗ್ಸ್ಗಳಿದ್ರೆ, ಮತ್ತು ನಿಮ್ಮ ಮಾನಸಿಕ ಸಮಸ್ಯೆ ಅನ್ನೋದು ಅಧಿಕವಾಗಿ ಹೆಚ್ಚಾಗಿ ಕಂಡು ಬರ್ತಾ ಇದ್ರೆ ಆದಷ್ಟು ವೈದ್ಯಕೀಯ ಸಲಹೆಯನ್ನು ಪಡೆಯುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮೊದಲಿಂದನೂ ಕಾಡ್ತಾ ಇದ್ರೆ ಅಂಥವರು ವೈದ್ಯಕೀಯ ಸಲಹೆಯನ್ನು ಪಡೆದುಕೊಳ್ಳಿ. ಇಷ್ಟು ವೃಷಭ ರಾಶಿಯ ಅಕ್ಟೋಬರ್ ತಿಂಗಳ ಭವಿಷ್ಯ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಆದಷ್ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆಯನ್ನು ಮಾಡಿ ಮತ್ತು ನಿಮ್ಮ ತಂದೆ ತಾಯಿಯರ ಪಾದಸ್ಪರ್ಶವನ್ನು ಮಾಡಿ ನಿಮ್ಮ ಕೆಲಸವನ್ನು ಮಾಡ್ತಾ ಹೋಗಿ, ನಿಮಗೆ ಶುಭವಾಗುತ್ತೆ. ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ. ಶುಭವಾಗಲಿ.